ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 18/7/2025 ಈ ದಿನದ ಪಂಚಾಂಗ, ದಿನ ಭವಿಷ್ಯ ಹಾಗೆ ಆಷಾಢ ಶುಕ್ರವಾರ, ಕೊನೆ ಆಷಾಢ ಶುಕ್ರವಾರ ಬೇರೆ, ಇವತ್ತಿನ ದಿನದ ವಿಶೇಷತೆ ಹಾಗೆ ಇವತ್ತಿನ ದಿನ ಮಾಡಬೇಕಾದಂತ ಅನುಷ್ಠಾನಗಳು, ಜೊತೆಗೆ ಒಂದು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಆದ್ರೆ ಏನೆಲ್ಲ ತೊಂದರೆಗಳನ್ನ ನೀವು ಅನುಭವಿಸ್ತೀರಾ, ಅದರಿಂದ ಹೇಗೆ ಹೊರ ಬರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ. ಹಾಗೆ ಇದೆಲ್ಲದನ್ನ ಕೂಡ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ನನ್ನ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳ್ಕೊಂಡ್ಬಿಡೋಣ. ಇವತ್ತು ನೋಡಿ, ವಿಶೇಷವಾಗಿ 18 ಜುಲೈ 2025 ಅಷ್ಟಮಿ ತಿಥಿ ಇರುವಂಥದ್ದು, ಕೃಷ್ಣ ಪಕ್ಷ, ಅಶ್ವಿನಿ ನಕ್ಷತ್ರ, ಸುಕರ್ಮ ಯೋಗ ಮತ್ತು ಪಾಲವಕರಣವಾಗಿರುವಂಥದ್ದು, ವಾರ ಶುಕ್ರವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:02 ಸೂರ್ಯೋದಯ ಆಗುವಂಥದ್ದು, 6:48 ಸೂರ್ಯಾಸ್ತ ಆಗುವಂಥದ್ದು. ಇವತ್ತು ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ 10:50 12:26, ಯಮಗಂಡ ಕಾಲ 3:37 5:13 ಮತ್ತು ಗುಳಿಕ ಕಾಲ 7:39 9:14. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 12 ಗಂಟೆಯಿಂದ 12:51 ಆಗಿರುವಂತದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ ನೋಡಿ, ಇವತ್ತು ಕೊನೆಯ ಆಷಾಢ ಶುಕ್ರವಾರ. ಆಷಾಢ ಮಾಸದಲ್ಲೇ ವಿಶೇಷವಾದ ಶುಕ್ರವಾರಗಳಲ್ಲಿ ಕೊನೆಯ ಶುಕ್ರವಾರ ಆಗಿರುವಂಥದ್ದು. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ 24ನೇ ತಾರೀಕು ಅಮಾವಾಸ್ಯೆ ಇರುವಂಥದ್ದು. ಸೊ ಕೊನೆಯ ಶುಕ್ರವಾರ ದೇವಿಯ ಅನುಷ್ಠಾನಕ್ಕೆ ವಿಶೇಷವಾಗಿರುವಂಥದ್ದು. ಲಕ್ಷ್ಮೀ ತಾಯಿಯ ಅನುಷ್ಠಾನ, ಯಾರು ಗೋಧೂಳಿ ಸಮಯದಲ್ಲಿ ಈ ಪೂಜಾ ಕೈಂಕರ್ಯಗಳನ್ನು ಮಾಡಿ ವಿಶೇಷವಾಗಿ ಆ ಪೂಜೆಯಲ್ಲಿ ಪಾಲ್ಗೊಳ್ತಾರೆ, ವಿಶೇಷ ಅವರಿಗೆ ಅನುಗ್ರಹ ಸಿಗುವಂಥದ್ದು. ಶ್ರಾವಣದಲ್ಲಿ ಮಾಡುವಂಥ ಶ್ರೇಷ್ಠ ಅನುಷ್ಠಾನಗಳಿಗೂ ಆಷಾಢ ಶುಕ್ರವಾರ ವಿಶೇಷ ಮಹತ್ವ. ಈ ದಿನದಂದು ಯಾರು ಹೆಂಗಸರು ಭಕ್ತಿ ಇಟ್ಕೊಂಡು ಮಾಡುವಂತವರಿಗೆ ಆ ಒಂದು ದೇವಿಯ ಆಶೀರ್ವಾದ ಸಿಗುತ್ತಾ ಅಂತ ಹೇಳ್ತಾ ಇವತ್ತಿನ ದಿನ ವಿಶೇಷವಾಗಿರುವಂತದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಗುರೂಜಿ, ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಡೆಯುವಂಥ ದಿನ. ಸ್ವಲ್ಪ ಸಮಯ ಖರ್ಚು ಮಾಡಿಕೊಂಡ್ರು ಕೂಡ ನಿಮಗೆ ದಿನ ಶುಭವಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ದ್ವೇಷದ ಭಾವನೆ ನಿಮಗೆ ಸ್ವಲ್ಪ ಇವತ್ತು ದುಬಾರಿ ಅನಿಸಬಹುದು. ನಿಮ್ಮ ಸಹನೆ ಕುಂಠಿತಗೊಳಿಸದಿರದಂಗೆ ಅಲ್ಲದೆ ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ. ಇದರಿಂದ ಬಿರುತಿನ ದಿನ ನಿಮಗೆ ಶುಭವಾಗುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ನೋಡಿ, ಸಣ್ಣ ಸಣ್ಣ ವಿಚಾರಗಳನ್ನು ನಿಮ್ಮ ಮನಸ್ಸುಗಳನ್ನು ಕೆಡಿಸಲು ಬಿಡಬೇಡಿ. ಮನೆ ಯಾವುದೇ ಸದಸ್ಯರಿಂದ ಹಣವನ್ನು ತೆಗೆದುಕೊಂಡ್ರೆ ಅದನ್ನ ಆದಷ್ಟು ಬೇಗ ಹಿಂದಿರುಗಿಸಿ. ಅದರಿಂದ ದಿನ ಶುಭವಾಗುತ್ತೆ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾದ ದಿನ ಆಗಿದೆ. ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಕರ್ಕಾಟಕ ರಾಶಿ. ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ಇವತ್ತು ಪ್ರಾರಂಭಿಸಿ. ಅದರಿಂದ ದಿನ ಶುಭವಾಗಿರುತ್ತೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಕೂಡ ಚೆನ್ನಾಗಿದೆ. ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು, ಇಂದು ನೀವು ಶಾಪಿಂಗ್ ಹೋದಲ್ಲಿ ನಿಮಗಾಗಿ ಒಂದು ಒಳ್ಳೆ ಉಡುಗೊರೆ ಖರೀದಿಸುವಂತ ಸಾಧ್ಯತೆಗಳಿದೆ, ಅಥವಾ ನಿಮಗೆ ಯಾವ್ದಾರ ಒಂದು ಒಳ್ಳೆ ಉಡುಗೊರೆ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ವಿಶೇಷವಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಾಂದ್ರೆ ಅನಗತ್ಯವಾಗಿ ಸ್ವಲ್ಪ ಉದರ ಬಾಧೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ನಿಮಗೆ ಮಾನಸಿಕ ಉದ್ವೇಗವನ್ನು ತರುವಂತದ್ದಾಗಿರುತ್ತೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿಯೋದಕ್ಕೂ ಮುಂಚೆ ಗುರುಜಿ ವಾಟ್ಸಪ್ ನಲ್ಲಿ ಪ್ರಶ್ನೆ ಬಂದಿದೆ, ತಗೊಂಡ್ಬಿಡೋಣ. ಖಂಡಿತ. ಗುರುಜಿ, ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ನಿಖಿಲ್. ಜನ್ಮ ಸಮಯ ಹೇಳ, ಜನ್ಮ ದಿನಾಂಕ ಹೇಳ. ಜನ್ಮ ದಿನಾಂಕ 7/8/2002. ನಿಖಿಲ್ 7/8/2002. ಓಕೆ. ಜನ್ಮ ಸಮಯ 3:06 AM ಜನ್ಮಸ್ಥಳ ಬಂದು ಮಂಡ್ಯ. ಗುರುಜಿ, ಇವ್ರು ಕೇಳ್ತಾ ಇದ್ದಾರೆ ತಮ್ಮ ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಿಖಿಲ್
ಸೊ ನಿಖಿಲ್, ಯಾರು ಪ್ರಶ್ನೆ ಕಳಿಸಿದಿರಾ, ಜಾತಕದ ಅನುಸಾರವಾಗಿ ನೋಡ್ಬೇಕಾದ್ರೆ ಮಂಗಳವಾರ ಹುಟ್ಟಿರುವಂತದ್ದು, ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಮಿಥುನ ಲಗ್ನದ ಜಾತಕ. ನಾವು ಯಾವುದೇ ಒಂದು ಹೈಯರ್ ಎಜುಕೇಶನ್ಗೆ ಕೆಲವಾರು ಎಪಿಸೋಡ್ಸ್ಗಳಲ್ಲಿ ನಮ್ಮ ವೀಕ್ಷಕರು ನೋಡಿದ ಹಾಗೆ ಚತುರ್ಥ ಪಂಚಮ ಭಾಗ್ಯ ಸ್ಥಾನಗಳು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಚತುರ್ಥಾಧಿಪತಿಯಾದ ಬುಧ, ಪಂಚಮಾಧಿಪತಿಯಾದ ಶುಕ್ರ ಮತ್ತು ಭಾಗ್ಯಾಧಿಪತಿಯಾದ ಶನೇಶ್ವರ ಗ್ರಹರು ಪ್ರಬಲವಾಗಿ ಇವರು ಜಾತಕದಲ್ಲಿದ್ದಾರೆ. ಭಾಗ್ಯಸ್ಥಾನಾಧಿಪತಿ ಗ್ರಹ ಶನೇಶ್ವರರು ಲಗ್ನದಲ್ಲೇ ಇರುವಂತದ್ದು, ಬಟ್ ಚಂದ್ರನೊಟ್ಟಿಗೆ ಇರುವಂತದ್ದು. ಅಂದ್ರೆ ಶನಿ ಚಂದ್ರ ಅಥವಾ ಶನಿ ಬುಧ ಕಾಂಬಿನೇಷನ್ ಬಂದಾಗ ಮೈಂಡ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಏನೋ ತುಂಬಾ ಒಂದು ಅಪನಂಬಿಕೆಗಳು ಉತ್ಪತ್ತಿ ಆಗುತ್ತೆ. ಅಂದ್ರೆ ನಾವು ಮುಂದೆ ಮಾಡ್ತೀವೋ ಬಿಡ್ತೀವೋ ಅನ್ನೋ ಒಂದು ನೆಗೆಟಿವಿಟಿ ಅದರಲ್ಲಿ ಶನಿ ದಶನೆ ನಡೀತಾ ಇದೆ. ಬಟ್ ಆದ್ರೆ ಇವರಿಗೆ ಪಾಸಿಟಿವ್ ಆಗಿ ಶನಿ ಮತ್ತು ರಾಹು ನಡೀತಾ ಇರೋದ್ರಿಂದ ಹೈಯರ್ ಎಜುಕೇಶನ್ ಅಲ್ಲಿ ಫೆಬ್ರವರಿ 2026ರಿಂದ ಏಳಿಗೆ ಸಿಗುತ್ತೆ. ಏನಾದ್ರು ಫಾರಿನ್ ಎಜುಕೇಶನ್, ಫಾರಿನ್ ಕಂಟ್ರಿ ವಿಸಿಟ್ಸ್ ಅಥವಾ ದೂರದ ಯೂನಿವರ್ಸಿಟಿಗಳಲ್ಲಿ ಓದುವಂತ ಒಳ್ಳೆ ಯೋಗ ರಾಹು ಭುಕ್ತಿನಲ್ಲಿದೆ. ಅಲ್ಲಿವರೆಗೂ ವೇಟ್ ಮಾಡಿ. ಈ ಒಂದು ಶನಿ ಮತ್ತೆ ಬುಧರಿಂದ ಏನು ಸಮಸ್ಯೆ ಆಗ್ತಿದೆ ಅಥವಾ ಶನಿ ಚಂದ್ರನಿಂದ ಸಮಸ್ಯೆ ಆಗ್ತಿದೆ, ಆದಷ್ಟು ಶನಿ ದಿನಂಪ್ರತಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಜಪ ಮಾಡುವಂಥದ್ದು. ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಳ್ಳೆಣ್ಣೆ ಕೊಟ್ಟು ಶನಿ ಚಾಲಿಸವನ್ನು ಹೇಳುವಂಥದ್ದು. ಇದು ಕೂಡ ಇದಾಗುತ್ತೆ. ಮತ್ತು ಯಥೇಚ್ಛವಾಗಿ ಸರಸ್ವತಿ ಮಂತ್ರಗಳನ್ನು ಅಥವಾ ಗಣಪತಿ ಮಂತ್ರಗಳನ್ನು, ಓಂ ಗಂ ಗಣಪತಿ ನಮಃ ಉತ್ತರಾಭಿಮುಖ ಮಾಡಿಕೊಂಡು ಅಥವಾ ಓಂ ಸರಸ್ವತೇ ನಮಃ ಅಂತೇಳಿ ಸರಸ್ವತಿ ಮಂತ್ರಗಳನ್ನು ಹೇಳೋದ್ರಿಂದ ಇವ್ರ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಫೆಬ್ರವರಿ ನಂತರ ಇವರಿಗೆ ಹೈಯರ್ ಎಜುಕೇಶನ್ ಯೋಗ ಮತ್ತು ಟ್ರಾವೆಲಿಂಗ್ ಯೋಗ ಎಲ್ಲಾನು ಒಟ್ಟಿಗೆ ಕೂಡಿ ಬರುವಂತದ್ದು ಇವ್ರ ಜಾತಕದಲ್ಲಿ ಇದೆಯಮ್ಮ. ಓಕೆ, ನಿಖಿಲ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ರಿ. ವೀಕ್ಷಕರೇ, ನೀವು ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಲಾಸ್ಟ್ 777 ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಹಾಗೆ ನಿಮ್ಮ ಪ್ರಶ್ನೆಯನ್ನ ನೀವು ಕೇಳಬಹುದು. ನೇರ ಪ್ರಸಾರದಲ್ಲಿ ಗುರೂಜಿಗಳೊಟ್ಟಿಗೆ ಮಾತನಾಡಬಹುದು ಅಂತ ಹೇಳ್ತಾ, ಗುರೂಜಿ ಮುಂದಿನ ರಾಶಿ ತುಲಾ ರಾಶಿ. ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಮತ್ತು ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕ ಬಳಕೆಗೆ ವಿನಿಯೋಗಿಸುವಂತ ಒಂದು ಶುಭವಾಗಿರುವಂತ ದಿನ ತುಲಾರಾಶಿಯವರದಾಗಿರುತ್ತೆ. ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಗುರೂಜಿ. ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ. ಕೆಲಸದ ಒತ್ತಡ ನಿಮಗೆ ಉದ್ವೇಗ ತರುವಂತದ್ದು, ಆದ್ರೂ ಕೂಡ ದಿನ ಶಾಂತತೆಯಿಂದ ದೂಡಿದ್ರೆ ದಿನ ನಿಮಗೆ ಶುಭವಾಗುತ್ತೆ. ಮುಂದಿನ ರಾಶಿ ಧನುರಾಶಿ. ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷವಾಗಿ ಸ್ವಲ್ಪ ಗಮನ ವಹಿಸಿ. ಇಲ್ಲಾಂದ್ರೆ ಏನಾದ್ರೂ ಸ್ವಲ್ಪ ಏರುಪೇರು ಮತ್ತು ತಲೆನೋವುಗಳು ಅಥವಾ ಮೈಗ್ರೇನ್ ರೋಗಗಳು ಕಾಣಿಸಿಕೊಳ್ಳುವಂಥದ್ದು, ಇದರಿಂದ ಸ್ವಲ್ಪ ಸೂಕ್ತ ಎಚ್ಚರಿಕೆ ತೆಗೆದುಕೊಂಡ್ರೆ ದಿನ ಶುಭವಾಗಿರುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಒತ್ತಡ ಸಹಿತವಾಗಿರುವಂಥದ್ದು ದಿನ. ಅದರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ ಇರುವಂಥದ್ದು. ಯೋಗ, ಧಾನ, ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿದರೆ ದಿನ ಶುಭವಾಗುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಗರ್ಭಿಣಿಯರಿಗೆ ಸ್ವಲ್ಪ ವಿಶೇಷವಾದ ಕಾಳಜಿ ವಹಿಸುವಂತ ದಿನ ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಹಣಕಾಸು ಹೂಡಿಕೆ ಮಾಡುವುದು ಮತ್ತೆ ಹಣ ಕಳೆದುಕೊಳ್ಳುವಂತದ್ದಾಗುತ್ತೆ. ಅದಕ್ಕೆ ವಿಶೇಷವಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ನೋಡ್ತೇವೆ. ಕುಂಭ ರಾಶಿಯ ನಂತರ ಇನ್ನು ಕೊನೆಯ ರಾಶಿ ಮೀನ ರಾಶಿ. ಯಾರಾದರೂ ನಿಮಗೆ ಬಲಿಪಶು ಮಾಡಲು ಪ್ರಯತ್ನಿಸ್ತಾರೆ, ಆದರೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ನೀವು ಆ ಮೋಸ ಹೋಗದೆ ಇರುವಂತದನ್ನ ತಡೆದು ಹಿಡ್ಕೊಳ್ಬಹುದು ನಿಮ್ಮ ಕಡೆಯಿಂದ. ಇಷ್ಟೊತ್ತು ಕೂಡ ಗುರೂಜಿಗಳು ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಮತ್ತೊಂದು ಪ್ರಶ್ನೆಯನ್ನ ಕೂಡ ತಗೊಳ್ಳೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ಕೂಡ ತಿಳಿಸ್ತಾ ಇದ್ದಾರೆ ಗುರೂಜಿ. ರುದ್ರ. ಓಕೆ. ಇವರ ಜನ್ಮ ದಿನಾಂಕ 23/6/95. 23/6/95. ಓಕೆ. ಜನ್ಮ ಸಮಯ 3 ಗಂಟೆ 6 ನಿಮಿಷ ಮಧ್ಯಾಹ್ನ. ಜನ್ಮ ಸ್ಥಳ ಬಂದು ನ್ಯೂ ಡೆಲ್ಲಿ ಅಂತ ಹಾಕಿದ್ದಾರೆ. ಓಕೆ. ಇವರು ಜಾಬ್ ಚೇಂಜ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ. ಓಕೆ, ರುದ್ರ ಅವರು ಯಾರು ಕಳಿಸಿದೀರಾ, ಇವರ ಒಂದು ಜಾತಕದ ವಿಚಾರವಾಗಿ ಶುಕ್ರವಾರ ಹುಟ್ಟಿರುವಂತದ್ದು, ಮೇಷರಾಶಿ, ಭರಣಿ ನಕ್ಷತ್ರ. ವಿಶೇಷವಾಗಿ ಶುಕ್ರವಾರ ಶುಕ್ರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅದರದೊಂದು ಪವರ್ಫುಲ್ ಇರುತ್ತೆ. ತುಲಾ ಲಗ್ನದ ಜಾತಕ. ಇಲ್ಲಿ ತುಲಾ ಲಗ್ನಕ್ಕೆ ದಶಮಾಧಿಪತಿ, ದಶಮ ಸ್ಥಾನ ಅಂದ್ರೆ ಕಾರ್ಯಸ್ಥಾನ ಅಂತ ಹೇಳ್ತೀವಿ. ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ದಶಮಾಧಿಪತಿ ಚಂದ್ರ ಗ್ರಹರು ಇವರ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ. ಯಾವಾಗ ಒಂದು ಕೇಂದ್ರಾಧಿಪತಿ ಗ್ರಹ ಇನ್ನೊಂದು ಕೇಂದ್ರ ರಾಶಿಯಲ್ಲಿ ಇದ್ದಾಗ ಒಳ್ಳೆ ಫಲ ಕೊಡುತ್ತೆ. ಆದ್ರೆ ಚಂದ್ರ ಕೇತುನೊಟ್ಟಿಗೆ ಇರೋದ್ರಿಂದ ಸಮಸ್ಯೆ ಕೊಡ್ತಾ ಇರುವಂತದ್ದು. ವಿಶೇಷವಾಗಿ ಚಂದ್ರದಶೆ ಮತ್ತು ಸೂರ್ಯ ಅಂತರ್ದಶೆ ನಡೀತಿದೆ ಫೆಬ್ರವರಿ 2025ರಿಂದ. ಜಾಬ್ ಅಲ್ಲಿ ಸ್ವಲ್ಪ ಗ್ರೋತ್ ಕಮ್ಮಿ ಇರುತ್ತೆ. ಇದು ನಡೀತಿರುವಂತಹ ದಶಾಭುಕ್ತಿಗಳಲ್ಲಿ ಇವರಿಗೆ ಆಗಸ್ಟ್ ವರೆಗೂ ಅಷ್ಟೇ ಚಂದ್ರ ಮಹಾದಶೆ ಇರುವಂತದ್ದು. ಮುಂದೆ ಮಂಗಳ ಮಹಾದಶೆ ಬರುತ್ತೆ. ಮಂಗಳ ಇವರಿಗೆ ದ್ವಿತೀಯ ಸಪ್ತಮಾಧಿಪತಿಯಾಗಿ ಕೇಂದ್ರಾಧಿಪತಿಯಾಗಿ
ಲಾಭ ಸ್ಥಾನದಲ್ಲಿ ಇರುವಂತದ್ದು. ಇವ್ರೇನಾದ್ರು ಜಾಬ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹೌದು. ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ದ್ವಿತೀಯ ಸ್ಥಾನದಲ್ಲಿ ಧನಕಾರಕ ಗ್ರಹ ಗುರು ಇದ್ದಾರೆ. ಆದ್ರೆ ಗುರು ಗ್ರಹರು ವಕ್ರಿ ಆದಾಗ ಏನಾಗುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡಲ್ಲ. ಅಂದ್ರೆ ಧನಕ್ಕೆ ಏನು ಸಮಸ್ಯೆ ಬರಲ್ಲ, ಅಂದ್ರೆ ಫೈನಾನ್ಸ್ಗೆ ತೊಂದರೆ ಏನೂ ಆಗಲ್ಲ. ಬಟ್ ಆದ್ರೆ ಕೊರತೆ ಸ್ವಲ್ಪ ವಕ್ರಿ ಆದಾಗ ಕೊರತೆಗಳು ಉಂಟಾಗುವಂಥದ್ದು ಇವರ ಜಾತಕದಲ್ಲಿದೆ. ಆದಷ್ಟು ಇವರಿಗೆ ಈ ಒಂದು ದಶಾಭುಕ್ತಿಯಲ್ಲಿ ಚಂದ್ರ ಅಂದ್ರೆ ಸೋಮ ಗ್ರಹ ಅಂತ ಹೇಳ್ತೀವಿ, ಅಂದ್ರೆ ಶಿವನಿಗೆ ಆರಾಧನೆ ಮಾಡಬಹುದು. ಅಥವಾ ಓಂ ಸೋಮ ಸೋಮಾಯ ನಮಃ, ಚಂದ್ರನ ಒಂದು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ಒಂದು ಜಾಬ್ ಸ್ಟೆಬಿಲಿಟಿ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಇವ್ರೇನು ಪ್ರಶ್ನೆ ಕೇಳಿದ್ದಾರೆ, ಆ ವಿಚಾರವಾಗಿ ನೋಡೋದಾದ್ರೆ ದ್ವಿತೀಯಾಧಿಪತಿ ಕುಜ ಆಗಿರುವಂತದ್ದು ಒಂದು ಬಲ್ಲಗೈ ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳನ್ನ 3 ರಿಂದ 5 ಕ್ಯಾರೆಟ್ ಧರಿಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಇವರಿಗೆ ಕೆಲಸದಲ್ಲೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಶನಿ ಕರ್ಮಕಾರಕ ಗ್ರಹ, ಆ ಶನಿಯ ರತ್ನನೇ ಧರಿಸೋದ್ರಿಂದ ಒಂದು ಒಂದು ಜಾಬ್ ಸ್ಟೆಬಿಲಿಟಿ ಬಂದ್ರೆ ಅದಕ್ಕೊಂದು ಇಂಟರ್ಲಿಂಕ್ ಅಂತ ಹೇಳ್ತೀವಲ್ಲ, ಜಾಬ್ ಕೆಲಸದಲ್ಲಿ ಚೆನ್ನಾಗಿದ್ರೆ ಅಲ್ವಾ ಅವರಿಗೆ ಹಣಕಾಸಿನಲ್ಲಿ ಒಳ್ಳೇದಾಗೋದು. ಸೊ ಆ ರೀತಿ ಇವರಿಗೆ ರುದ್ರ ಯಾರು ಕಳಿಸಿದ್ದಾರೆ, ಇವೆರಡೂ ಪರಿಹಾರ ಮಾಡ್ಕೊಂಡ್ರೆ ಇವರಿಗೆ ಅನುಕೂಲ ಆಗುತ್ತಮ್ಮ. ಓಕೆ, ರುದ್ರ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಸಮಸ್ಯೆಯ ಬಗ್ಗೆ ಗುರೂಜಿಗಳಿಗೆ ತಿಳಿಸಿದ್ರಿ. ಹಾಗೆ ಪರಿಹಾರ ತಂತ್ರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿಗಳು. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಸಹ ಇದೇ ರೀತಿ ನೀವೇನಾದ್ರೂ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಅನ್ಕೊಂಡಂಗೆ ಯಾವುದು ಆಗ್ತಾ ಇಲ್ಲ, ಎಲ್ಲ ಕೂಡ ಉಲ್ಟಾ ಆಗ್ತಾ ಇದೆ, ಎಲ್ಲ ಕೂಡ ತಲೆ ಕೆಳಗಾಗ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ, ಎಲ್ಲಾ ಒಂದು ಸಮಸ್ಯೆಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಅನ್ನೋದು ಕೂಡ ಇದ್ದೇ ಇರುತ್ತೆ. ಆ ಪರಿಹಾರ ಕ್ರಮಗಳನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಗುರೂಜಿಗಳ ಬಳಿ ನೀವು ಚರ್ಚೆ ಮಾಡಿ, ನೇರ ಪ್ರಸಾದದಲ್ಲಿ ಮಾತನಾಡೋದಕ್ಕಾಗ್ಲಿಲ್ಲ ಅಂದ್ರೆ 777 ಆ ನಂಬರ್ಗೆ ನೀವು ಲಾಸ್ಟ್ ಅಲ್ಲಿ 777 ಅಂತ ಇದೆ, ಆ ನಂಬರ್ಗೆ ಕೂಡ ನೀವು ನಿಮ್ಮ ಪ್ರಶ್ನೆಯನ್ನ ವಾಟ್ಸಪ್ ನಲ್ಲಿ ಕಳುಹಿಸೋದ್ರ ಮುಖಾಂತರವಾಗಿ ಪರಿಹಾರ ಕ್ರಮವನ್ನ ಗುರೂಜಿಗಳು ನಿಮ್ಗೆ ತಿಳಿಸ್ತಾರೆ ಅಂತ ತಿಳಿಸ್ತಾ, ಶಿಖರೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ಆದ್ರೆ ನೀವು ಏನೆಲ್ಲ ತೊಂದರೆನ ಎದುರಿಸ್ತೀರಾ, ಜೊತೆಗೆ ಯಾವ ಒಂದು ಸಮಸ್ಯೆಗಳು ನಿಮ್ಮನ್ನ ಬಾಧಿಸ್ತಾ ಹೋಗುತ್ತೆ, ಅದು ನಿಮ್ಮ ಅರಿವಿಗೆ ಬರ್ತಕ್ಕಂಥದ್ದು ಯಾವಾಗ, ಹೇಗೆ ನೀವು ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಅದಕ್ಕೆ ಪರಿಹಾರ ಕ್ರಮಗಳೇನು, ಮೊದಲನೇದಾಗಿ ಗುರೂಜಿಗಳನ್ನ ಮಾತನಾಡಿಸ್ತಾ ತಿಳ್ಕೊಳ್ತಾ ಹೋಗೋಣ. ಗುರೂಜಿ, ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಅನ್ನೋದು ಹೇಗೆಲ್ಲ ಇರುತ್ತೆ ಗುರೂಜಿ? ನೋಡಿ, ತುಂಬಾ ವಿಶೇಷ ವಿಚಾರ. ಯಾರು ನೇರ ಪ್ರಸಾರದಲ್ಲೂ ಕೂಡ ಮಿಥುನ ರಾಶಿಯವ್ರು ನೋಡ್ತಾ ಇದ್ದಾರೆ ಅವರು ಕೂಡ ಕರೆ ಮಾಡ್ಬೋದು. ತಾವು ಕೇಳಿದ ವಿಚಾರದಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ಬಹಳಷ್ಟು ಜನ ತಾವು ಪ್ರಶ್ನೆ ಕೇಳ್ದಂಗೆ ಇದನ್ನ ಅನುಭವಿಸಿರ್ತಾರಲ್ಲ, ಅವರು ತುಂಬಾ ಬೇಗ ನಂಬ್ತಾರೆ. ಈಗ ಏನಾಗುತ್ತೆ ಅಂದ್ರೆ ಈ ದೃಷ್ಟಿದೋಷ, ಮಾಟ ಮಂತ್ರ ಇತ್ಯಾದಿ ವಿಚಾರಗಳಲ್ಲಿ ಬೇರೆ ಬೇರೆ ಹಲವಾರು ದೃಷ್ಟಿಗಳು ಬರುತ್ತೆ. ಅದರಲ್ಲಿ ಒಂದು ದೈವತಾ ದೃಷ್ಟಿ ಆಗಿರ್ಬೋದು, ಪಿಶಾಚ ದೃಷ್ಟಿ ಅಥವಾ ಪ್ರೇತ ದೃಷ್ಟಿ, ಈ ರೀತಿ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ಸ್ಮಶಾನಾದಿಗಳು ದಾಟಿ ಹೋದಾಗ ಒಂದು ಯಾವುದೋ ಒಂದು ಸಾವಿಗೆ ಹೋಗಿರ್ತಾರೆ, ಸ್ಮಶಾನದಿಂದ ಬಂದಿರುವಂಥದ್ದು, ಅದು ಬಂದ ನಂತರ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಆ ಒಂದು ಕ್ಲೆನ್ಸಿಂಗ್ ಆಗಿರೋಲ್ಲ. ಅಲ್ಲಿ ಏನಾಗುತ್ತೆ, ಈ ದೃಷ್ಟಿ ದೋಷಗಳು ಕೆಟ್ಟ ರೀತಿಗಳಲ್ಲಿ ಪ್ರಭಾವ ಬೀರುವಂಥದ್ದು. ಸೊ ಇಲ್ಲೇನಾಗುತ್ತೆ, ರಾಶಿ ಅನುಸಾರವಾಗಿ ನೋಡ್ಬೇಕಾದ್ರೆ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಆಶೀರ್ವಾದಗಳು ಇರುವಂಥದ್ದು. ಅಂದ್ರೆ ಕೆಲವೊಂದು ರಾಶಿ ಇದನ್ನ ಅನುಭವಿಸೋದೇ ಇಲ್ಲ. ವಿಶೇಷವಾಗಿ ಧನುರಾಶಿ ಆಗಿರ್ಬೋದು ಮತ್ತೆ ಕುಂಭರಾಶಿ ಆಗಿರ್ಬೋದು, ಇವರಿಗೆ ಸ್ವಲ್ಪ ಮಾನಸಿಕ ಸ್ಥಿರತೆ ತುಂಬಾ ಇರುತ್ತೆ, ಮಾನಸಿಕ ಸದೃಢತೆ ಜಾಸ್ತಿ ಇರುತ್ತೆ, ಅಂದ್ರೆ ಗಟ್ಟಿಯಾಗಿರ್ತಾರೆ, ಯಾವುದೇ ರೀತಿ ಇವ್ರು ನೆಗೆಟಿವ್ ಥಿಂಕಿಂಗ್ಸ್ ಇರಲ್ಲ. ಆದ್ರೆ ಮಿಥುನ ರಾಶಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ಉದಾಹರಣೆಗೆ ಇವ್ರು ಅನಾಲಿಸಿಸ್ ಮಾಡ್ಕೋಬೇಕಂದ್ರೆ ಒಂದು ಲೆಕ್ಕ ತಗೊಳ್ಳಿ. 2019ರಿಂದ ಅಂದ್ರೆ ಒಂದು 5-6 ವರ್ಷ ಹಿಂದೆ ಹೋದ್ರೆ 2019ರಿಂದ 2025 ನೋಡಿ, 5-6 ವರ್ಷ ಗ್ರಾಫ್ ನಿಮ್ ಜೀವನದಲ್ಲಿ ನೀವು ನೋಡ್ಕೊಳ್ಳಿ. ನಿಮ್ಗೆ ಏನು ಏರ್ಪೇರ್ ಆಗಿದೆ, ನೀವು ಡೌನ್ ಫಾಲ್ ಆಗಿದ್ದೀರಾ ಅಥವಾ ಏಳಿಗೆಯಲ್ಲಿ ಇದ್ದೀರಾ ಅಂತ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಅದಲ್ದಿರ 7.5 ವಿಚಾರಗಳಾಗಿರ್ಬೋದು, ಅಷ್ಟಮ ಶನಿ ವಿಚಾರ ಆಗಿರ್ಬೋದು ಮತ್ತು ದಶಾಭುಕ್ತಿ ವಿಚಾರವಾಗಿರ್ಬೋದು, ಯಾವುದು ನಿಮ್ಗೆ ನೆಗೆಟಿವ್ ಎಫೆಕ್ಟ್ ನೀಡಿದೆ ಅಂತ ನಿಮ್ಮನ್ನು ನೀವು ತಿಳ್ಕೊಂಡು ಅನಾಲಿಸಿಸ್ ಮಾಡ್ಕೋಬಹುದು. ನಿಮ್ಮ ಜೀವನದಲ್ಲಿ ಏಳಿಗೆನೇ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಅಥವಾ ನಿಮ್ಗೆ ಅಭಿವೃದ್ಧಿಯನ್ನು ಯಾವುದೋ ಒಂದು ಪ್ರತಿಬಂಧ ಮಾಡ್ತಾ ಇದ್ದಾರೆ ಅನ್ಸಿದ್ರೆ, ಈ ತರ ಅನ್ಸೋರಿಗೆ ಏಳಿಗೆ ಇಲ್ಲ ಅಂದ್ರೆ, ಏಳಿಗೆ ನೋಡಿ ಸಹಿಸಕ್ಕೆ ಆಗದೆ ಇರುವವರು ಈ ಒಂದು ಮಾಟ ಮಂತ್ರ ಇತ್ಯಾದಿಗಳು ಶೂದ್ರ ಶಕ್ತಿಗಳು ಕೆಲಸ ಮಾಡಿರುತ್ತೆ ಅಂತ ನೋಡ್ಬೋದು. ಇದನ್ನು ವಿಮರ್ಶಿಸಿದಾಗ ಜೀವನದಲ್ಲಿ ನೀವು ಏಳಿಗೆ ಇಲ್ದೇನೆ ಕುಗ್ಗಿರುವಂತದ್ದಾಗಿರ್ಬೋದು, ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ, ವಿಶೇಷವಾಗಿ ಮಿಥುನ ರಾಶಿಯವರು ವ್ಯಾಪಾರ ವಹಿವಾಟುಗಳಲ್ಲಿ ಸಾಲ ಮಾಡಿ ತಂದು ಹೂಡಿಕೆ ಮಾಡಿರ್ತೀರಾ, ಅದರಿಂದ ನಿಮ್ಗೆ ಏನು ರಿಟರ್ನ್ಸ್ ಬಂದಿರೋದಿಲ್ಲ, ಬರೇ ವ್ಯಾಪಾರ ವಹಿವಾಟುಗಳಿಗೆ ನಷ್ಟನೇ ಆಗ್ತಿದೆ 5-6 ವರ್ಷದಿಂದ ಅಂತ ಇರ್ಬೋದು. ಮತ್ತೆ ಯಾವುದೇ ಆದಾಯನೇ ಸಿಗ್ತಾ ಇಲ್ಲ ಗುರುಜಿ, ಬಹಳ ಕಷ್ಟ ಆಗ್ತಿದೆ ಅಂತ ನಮ್ಮಲ್ಲಿ ಕೆಲವೊಂದು ಹೇಳ್ಕೊಂಡು ಬರ್ತಾರೆ. ಉದ್ಯೋಗ ಇರುತ್ತೆ, ಒಳ್ಳೆ ಉದ್ಯೋಗ ಕೆಲಸ ಇರುತ್ತೆ, ಅದರಲ್ಲಿ ಏಳಿಗೆ ಆಗ್ತಿರಲ್ಲ. ವಿಶೇಷವಾಗಿ ಉದ್ಯೋಗ ಅಂದ್ರೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿದ್ರು ಕೂಡ ಇವರಿಗೆ ಏಳಿಗೆ ಕಾಣಿಸ್ತಾ ಇರುವಂತದ್ದು, ಸ್ಟೇಟಸ್ ಚೇಂಜ್ ಆಗ್ತಿಲ್ಲ, ಡೌನ್ ಫಾಲೇ ಆಗ್ತಿದೆ ಕಂಟಿನ್ಯೂಸ್ ಆಗಿ ಅಂತ ನೋಡೋದು. ಮತ್ತೆ ಇನ್ನು ಸಣ್ಣ ಪುಟ್ಟ ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿ ಅವ್ರು ನೋಡೋದಾದ್ರೆ,
ಏನೋ ಸಮಸ್ಯೆಗಳು ಡಾಕ್ಟರ್ ಹತ್ರ ಹೋದಾಗ ಎಲ್ಲ ಸರಿಯಾಗಿದೆ, ಎಲ್ಲ ಟೆಸ್ಟ್ಗಳು ರಿಸಲ್ಟ್ಸ್ ನಾರ್ಮಲ್ ಆಗಿದೆ ಅಂದ್ರೂ ಕೂಡ ಏನಾಗುತ್ತೆ, ಇವರಿಗೆ ಆರೋಗ್ಯ ಬಾಧೆ ತಪ್ಪಿದ್ದಲ್ಲ. ಎಷ್ಟೇ ಔಷಧೋಪಚಾರ ಮಾಡಿದ್ರೆ, ಎಷ್ಟೇ ಒಂದು ಪರ್ಟಿಕ್ಯುಲರ್ ಔಷಧಿ ಕೊಟ್ಟರು ಇವ್ರ ಮೇಲೆ ಕೆಲಸ ಮಾಡದೇ ಇರುವಂಥದ್ದು. ಈ ರೀತಿಯ ಒಂದು ಪ್ರಶ್ನಾರ್ಥಕ ಚಿಹ್ನ ಆದಾಗ ಮಾಟ ಮಂತ್ರ ಸಮಸ್ಯೆಗಳು ಇತ್ಯಾದಿ ಕೃತ್ರಿಮಗಳು ಆಗಿರುವಂಥದ್ದು ನಾವು ಕಂಡುಕೊಳ್ಬೇಕಾಗುತ್ತೆ. ಮತ್ತೆ ಇನ್ನು ಮಾಟ ಮಂತ್ರದ ಸೂಕ್ಷ್ಮ ಲಕ್ಷಣಗಳು ಅಂದ್ರೆ ಯಾವ ರೀತಿ ಮನೆಯಲ್ಲಿ ಕನ್ನಡಿ ಬಿದ್ದು ಒಡೆದು ಹೋಗುವಂಥದ್ದು, ಅನಗತ್ಯವಾಗಿ ಅರಿಶಿನ ಕುಂಕುಮ ಚೆಲ್ಲುವಂಥದ್ದು, ಇನ್ನೇನು ತುಂಬಾ ಫ್ರೆಶ್ ಆಗಿರುವಂತಹ ಹಾಲು ತಂದಿಟ್ಟಿರ್ತಾರೆ, ಹಾಲು ಒಡೆದು ಹೋಗುವಂಥದ್ದು, ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಹಾಲು ಒಡೆದು ಹೋಗುವಂಥದ್ದು, ಮತ್ತೆ ಊಟದಲ್ಲಿ ಕೂದಲು ಇತ್ಯಾದಿ ಬರುವಂಥದ್ದು ಕಂಟಿನ್ಯೂಸ್ ಆಗಿ ಬರುವಂತ ವಿಚಾರ ಅಂತ ಹೇಳ್ತೀವಿ. ಮತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸುಮ್ನೆ ಒಂದು ಒಳ್ಳೆ ಒಂದು ಚಿಕ್ಕ ಮಾತು ಸಣ್ಣ ಪುಟ್ಟದಿಂದ ದೊಡ್ಡದಾಗಿ ಬೆಳೆದು ಜಗಳಕ್ಕೆ ತಿರುಗುವಂಥದ್ದು, ಈ ರೀತಿ ಮನೆಯಲ್ಲಿ ದಿನಂಪ್ರತಿ ಆಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಸ್ನೇಹಿತರ ವಿಚಾರ ತಗೊಂಡ್ರು ಕೂಡ ಸಣ್ಣ ಪುಟ್ಟ ಮಾತಲ್ಲೂ ಕೂಡ ಜಗಳ ಮಾಡ್ಕೊಳ್ಳುವಂಥದ್ದು, ಸುಮ್ನೆ ಏನಿದ್ರು ಕೂಡ ನೀವು ಮಾಮೂಲಿ ಮಾತಾಡಿದ್ರು ದೊಡ್ಡ ವಿಚಾರವಾಗಿ ಜಗಳಕ್ಕೆ ಪರಿವರ್ತನೆ ಆಗುವಂಥದ್ದು. ಈ ರೀತಿ ಎಲ್ಲಾ ವಿಚಾರದಲ್ಲಿ ಮಾಟ ಮಂತ್ರ ಕೃತ್ರಿಮ ಮತ್ತು ದೃಷ್ಟಿ ದೋಷದ ವಿಚಾರವಾಗಿ ಮಿಥುನ ರಾಶಿಯವರಿಗೆ ಅನುಭವಿಸುವಂಥದ್ದು ನೆಗೆಟಿವ್ ಎಫೆಕ್ಟ್ಸ್ ನಾವು ನೋಡ್ತಾ ಬರ್ತೇವೆ. ಇನ್ನು ಕೂಡ ಗುರುಜಿ ನೀವು ತಿಳಿಸಿರೋ ಪ್ರಕಾರ ಮುಂದುವರೆದು ನೋಡೋದಾದ್ರೆ ರಾಶಿ ಅನುಸಾರವಾಗಿ, ಮಿಥುನ ರಾಶಿ ಅನುಸಾರವಾಗಿ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಅನ್ನೋದು ಮತ್ತಷ್ಟು ಯಾವ ತೊಂದರೆಗಳನ್ನ ತಂದೊಡ್ಡುತ್ತೆ, ಜೊತೆಗೆ ಅದರ ಪ್ರಭಾವ ಇವರಿಗೆ ಯಾವ ರೀತಿ ಬೀರುತ್ತೆ? ನೋಡಿ, ತಾವು ಕೇಳಿದ ಹಂಗೆ ಒಂದು ಈ ಮಾಟ ಮಂತ್ರ ದೃಷ್ಟಿದೋಷ ಆಗಿದೆ ಅನ್ನೋ ವಿಚಾರದಲ್ಲಿ ಅದನ್ನ ನಾವು ಕಂಡಿಡ್ಕೋಬೇಕು. ಈ ನಾನು ಮುಂಚೆ ಹೇಳಿದಂಥ ಲಕ್ಷಣಗಳನ್ನ ಅವರಲ್ಲಿ ಕಂಡುಕೊಂಡ್ರೆ ಒಂದು ಸಿಗುವಂಥದ್ದು ಅವ್ರಿಗೆ ಮಾಟ ಮಂತ್ರ ಆಗಿದೆ ಅನ್ನೋ ವಿಚಾರದಲ್ಲಿ. ಅದರ ಜೊತೆನಲ್ಲಿ ನಾವು ಒಂದು ಜ್ಯೋತಿಷ ಶಾಸ್ತ್ರದ ಪ್ರಕಾರ ತಿಳ್ಕೊಬೇಕಂದ್ರೆ ಒಂದು ಕವಡೆ ಶಾಸ್ತ್ರ ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರ ಇದನ್ನು ನೋಡ್ಬೋದು. ಯಾರೋ ಒಬ್ಬ ವ್ಯಕ್ತಿ ಮಾಟ ಮಂತ್ರ, ಮಿಥುನ ರಾಶಿಯ ವ್ಯಕ್ತಿ ಬಂದು ಮಾಟ ಮಂತ್ರ ಆಗಿದೆ ಗುರುಗಳೇ ನೋಡಿ ಅನ್ನೋ ವಿಚಾರದಲ್ಲಿ ನಮ್ಗೆ ಅಪ್ರೋಚ್ ಮಾಡಿದಾಗ ಅಥವಾ ಯಾವುದೋ ನುರಿತ ಜ್ಯೋತಿಷರಲ್ಲಿ ಹೋದಾಗ, ಅವ್ರ ಪ್ರಶ್ನಾಶಾಸ್ತ್ರದಲ್ಲಿ ಕವಡೆ ಶಾಸ್ತ್ರದಲ್ಲಿ ನೋಡಿದಾಗ ಮಿಥುನ ಲಗ್ನ ಅಂತ ಬಂದ್ರೆ ಅಲ್ಲಿ ಏನಾಗುತ್ತೆ, ಮಾಟ ಮಂತ್ರ ಆಗಿದೆ ಅನ್ನೋ ವಿಚಾರದಲ್ಲಿ ಆರೂಢ ಲಗ್ನದಲ್ಲಿ ಪ್ರಶ್ನಾ ಮಾರ್ಗದಲ್ಲಿ ತಿಳಿಸಿರುವಂತಹ ಆರೂಢ ಲಗ್ನದಲ್ಲಿ ಮಿಥುನ ಲಗ್ನ ಬಂದ್ರೆ ಮಾಟ ಮಂತ್ರ ಆಗಿದೆ ಅಂತ ಅರ್ಥ. ಇಲ್ಲಿ ಮಿಥುನ ಲಗ್ನ ವಿಚಾರದಲ್ಲಿ ಮತ್ತೆ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಷಷ್ಠಾಧಿಪತಿ ಮಂಗಳ ಗ್ರಹ ಆಗ್ತಾರೆ, ಬಾಧಕಾಧಿಪತಿ ಗುರುಗ್ರಹರಾಗ್ತಾರೆ, ಮಹಾಬಾಧಕಾಧಿಪತಿ ಕೂಡ ಗುರುಗ್ರಹರೇ ಆಗ್ತಾರೆ. ಅಂದ್ರೆ ಮಿಥುನ ರಾಶಿಯವರಿಗೆ ಎರಡು ಗ್ರಹಗಳು ಬಹು ಮುಖ್ಯವಾಗಿರುವಂಥದ್ದು, ಇಂಪಾರ್ಟೆಂಟ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಂದು ಕಡೆಯಿಂದ ಷಷ್ಠಾಧಿಪತಿ ಗುರು ಆದ್ರೆ ಮತ್ತೆ ಇಲ್ಲಿ ಬಾಧಕಾಧಿಪತಿ ಒಂದು ಮಂಗಳ ಗ್ರಹ. ಯಾರು ಗುರು ಹಿರಿಯರು ಅಂತ ಹೇಳ್ತಾರೋ ಅವರು ಕಾಪಾಡೋರೆ ಇವರಿಗೆ ಕೈ ಹಿಡಿಯೋದಿಲ್ಲ. ಇನ್ನೊಂದ್ ಕಡೆಯಿಂದ ಇವರಿಗೆ ಕುಜಗ್ರಹರೇ ಮುಣುಗಿಸ್ಬಿಡ್ತಾರೆ. ಸೊ ಇದು ಒಂದು ಷಷ್ಠಾಧಿಪತಿ ಮಂಗಳ ಗ್ರಹ ಆಗಿರೋದ್ರಿಂದ ನಿಮ್ಮ ಒಂದು ಮಿಥುನ ರಾಶಿಯವರ ಯಾರು ಶತ್ರುಗಳಿರ್ತಾರೋ ಅವರೇ ತುಂಬಾ ಕೋಪಿತರಾಗಿರ್ತಾರೆ. ಅಂದ್ರೆ ಇವ್ರ ಬಗ್ಗೆ ಕೊತ ಅಂತ ಕುದೀತಿರ್ತಾರೆ. ಅಂದ್ರೆ ಅಷ್ಟೊಂದು ಇವ್ರ ಮೇಲೆ ಸಿಟ್ಟು ರೋಷ ಜಾಸ್ತಿ ಇರುತ್ತೆ ಯಾರಿಗೆ, ಮಿಥುನ ರಾಶಿಯವರ ವಿಚಾರ, ಯಾರು ಅವ್ರ ಶತ್ರುಗಳು. ಸೊ ಅದರಿಂದ ಸಿಟ್ಟಿನಲ್ಲಿ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಸೊ ಆದ್ರಿಂದ ಶತ್ರುಗಳು ನಿಮ್ ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು, ಮಾಟ ಮಂತ್ರ ಮಾಡಿಸ್ಬೋದು, ಇನ್ನೇನೋ ಮಾಡ್ಬೋದು. ಎರಡನೇದಾಗಿ ಈ ಕುಜಗ್ರಹರು ಭೂಮಿ ಪುತ್ರ ಅಂತ ಹೇಳ್ತೀವಿ. ಅಂದ್ರೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ಮಾಟ ಮಂತ್ರಗಳು ಇತ್ಯಾದಿಗಳು ಬೇಗ ಆಗ್ಬಿಡುತ್ತೆ. ಯಾವ ರೀತಿ ಸಮಸ್ಯೆ ಕೊಡುತ್ತೆ, ಯಾವುದೋ ಒಂದು ಸೈಟ್ ತಗೊಂಡಿರ್ತಾರೆ, ಎಲ್ಲಾ ಸೆಟಲ್ಮೆಂಟ್ ಆಗಿರುತ್ತೆ, ಅಗ್ರಿಮೆಂಟ್ ಆಗಿರುತ್ತೆ, ಆದ್ರೆ ಇನ್ನೇನೋ ಆ ಸೈಟ್ ಪರಾಬಾರೆ ಆಗಲ್ಲ. ಅಡ್ವಾನ್ಸ್ ಎಲ್ಲ ಕೊಟ್ಟೋದ್ರು ಕೂಡ ರಿಜಿಸ್ಟ್ರೇಷನ್ ಆಗೋದ್ರಲ್ಲಿ ಏನೋ ಒಂದು ಸ್ಟ್ರಕ್ ಆಗ್ಬಿಡುತ್ತೆ ಖಂಡಿತ. ಸೊ ಮಿಥುನ ರಾಶಿಯವರಿಗೆ ಲಾಭಾಧಿಪತಿ ಕುಜನೇ ಆಗಿರೋದ್ರಿಂದ ಫ್ರೆಂಡ್ಸ್ ಇಂದನೂ ತೊಂದರೆ ಆಗುತ್ತೆ. ಕೆಲವೊಂದು ಮಿಥುನ ರಾಶಿಯವರಿಗೆ ಒಳ್ಳೆ ಫ್ರೆಂಡ್ಸ್ ಇರ್ಬೋದು, ಅಥವಾ ಈ ಎಪಿಸೋಡ್ ನೋಡ್ತಾರೆ ಅವರು ಅವ್ರ ಫ್ರೆಂಡ್ಸ್ ಬಗ್ಗೆ ಅನುಮಾನ ಪಡೋದು ಬೇಡ. ಆದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಬಂದಾಗ ಅವರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ನಾವು ಹೇಳ್ತೀವಿ, ಸಣ್ಣ ಪುಟ್ಟ ಯಾವುದನ್ನು ಇಗ್ನೋರ್ ಮಾಡಬೇಡಿ. ಅಮ್ಮನವರ ಆರಾಧನೆ ಮಾಡಿ ಗುರುಗ್ರಹದ ವಿಚಾರವಾಗಿ ಕುಜಗ್ರಹದ ವಿಚಾರವಾಗಿ ನಾವು ತಿಳಿಸ್ಕೊಟ್ವಲ್ಲ. ಯಾರ್ಯಾರು ಮಿಥುನ ರಾಶಿಯವರ ಲೈವ್ ಅಲ್ಲಿ ಇವತ್ತು ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ನಮ್ಮ ವಾಹಿನಿ ಮುಖಾಂತರ, ಈ ಒಂದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಒಂದು ಸೈಟ್ ವಿಚಾರದಲ್ಲಿ ಆಗಿರ್ಬೋದು, ಭೂಮಿ ವಿಚಾರದಲ್ಲಿ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಸ್ನೇಹಿತರ ವಿಚಾರಗಳಲ್ಲೇ ನಿಮಗೆ ಹೆಚ್ಚು ಶತ್ರುತ್ವ ಮತ್ತು ತೊಂದರೆಗಳು ಮತ್ತು ನಿಮ್ಮ ಶತ್ರುಗಳು ತುಂಬಾ ಪ್ರಬಲವಾಗಿ ಕೆಂಡದಂತೆ ಒಂದು ಕೋಪ ತಾಪಗಳು ಇವರ ಒಂದು ಮಿಥುನ ರಾಶಿಯವರಿಗೆ ಜಾಸ್ತಿ ಆಗಿರುವಂತದ್ದು ನಮ್ಮ ಅನುಭವದಲ್ಲಿ ನಾವು ನೋಡಿರುವ ಹಾಗೆ ಇರುತ್ತೆ. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಈ ದೃಷ್ಟಿ ದೋಷ ಅನ್ನೋದು ತುಂಬಾ ಪವರ್ಫುಲ್ ಇರುತ್ತಾ? ಇದ್ರೆ ಯಾವ ತರ ಇರುತ್ತೆ, ಹಾಗೆ ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಡಿ. ನೋಡಿ, ನಾವು ಅವಾಗಲೇ ಹೇಳ್ದಂಗೆ
ಈ ಒಂದು ಮಿಥುನ ರಾಶಿಯವರಿಗೆ ಖಂಡಿತ ಪವರ್ಫುಲ್ ಇರುತ್ತೆ. ಇವರು ಶತ್ರುಗಳೇ ಸ್ವಲ್ಪ ಪವರ್ಫುಲ್ ಆಗಿರುವಂಥವ್ರು. ಯಾಕಂದ್ರೆ ಈ ಷಷ್ಠ್ಯಾಧಿಪತಿ ಅನ್ನೋ ಗ್ರಹ ಕುಜ ಗ್ರಹರು ಏನಾಗುತ್ತೆ ಅಂತಂದ್ರೆ, ಒಂದು ಕುಜ ಇಸ್ ಎ ಪ್ಲಾನೆಟ್ ಆಫ್ ಆಂಗರ್ ಅಂತ ಹೇಳ್ತೀವಿ. ಸೊ ಇವರಿಗೆ ಪವರ್ಫುಲ್ ಜಾಸ್ತಿ ಇರುತ್ತೆ. ಆದ್ರಿಂದ ಮತ್ತೆ ಇವರಿಗೆ ಬಾಧಕಾಧಿಪತಿ ಗ್ರಹ ಯಾರು, ಗುರು ಗ್ರಹರೇ ಆಗ್ತಾರೆ. ಸೊ ಇವರು ಗುರು ಅಂತಂದ್ರೆ ಏನಾಗುತ್ತೆ, ದೊಡ್ಡ ದೊಡ್ಡ ಶತ್ರುಗಳು. ಗುರು ಅಂದ್ರೆ ಬೃಹಸ್ಪತಿ ಅಂತ ಹೇಳ್ತೀವಿ. ಬೃಹತ್ ಅಂತಂದ್ರೆ ದೊಡ್ಡ ಆಕಾರದಂತ ಇರುವಂತ ಗ್ರಹ. ಆ ರೀತಿ ಶತ್ರುಗಳು ಕೂಡ ದೊಡ್ಡ ಆಕಾರದಲ್ಲಿ ಇರುವಂತವ್ರು. ಸೊ ಅಂದ್ರೆ ಪವರ್ಫುಲ್ ಆಗಿರುವಂತವ್ರು ಅಂತ ಹೇಳ್ತೀವಿ. ಅದಕ್ಕೆ ಇವರಿಗೆ ತೊಂದರೆ ಇರುತ್ತೆ. ಅದರ ಭಾಗವಾಗಿ ನಾವು ಪ್ರತಿ ಒಂದು ಎಪಿಸೋಡ್ಗಳಲ್ಲಿ ಒಂದು ದುರ್ಗೆ ಆರಾಧನೆಗೆ ಬಹು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಅದರಲ್ಲಿ ನವದುರ್ಗಾ ದೀಪ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮಂಗಳವಾರ ವಿಶೇಷವಾಗಿ ಷಷ್ಠ್ಯಾಧಿಪತಿಯಾದ ಮಂಗಳ ಗ್ರಹರ ವಾರ ಮಂಗಳವಾರ ಅಂತ ಹೇಳ್ತೀವಿ. ಮತ್ತು ವಿಶೇಷವಾಗಿ ಗುರು ಗ್ರಹದ ವಾರ ಗುರುವಾರ ಅಂತ ಹೇಳ್ತೀವಿ. ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯ ಮುಂದುಗಡೆ ಅಥವಾ ದೇವರ ಮನೆ ಹೊರಗೆ ಅಥವಾ ಒಳಗಡೆ ಒಂದು ರಂಗೋಲಿಯನ್ನು ಹಾಕುವಂಥದ್ದು. ತದನಂತರ ಒಂದು ಸ್ಟೀಲ್ ತಟ್ಟೆಯನ್ನು ತಗೊಂಡು 9 ಹಣತೆಯನ್ನು ಅಲ್ಲಿ ಜೋಡಿಸುವಂಥದ್ದು. ಆ 9 ಹಣತೆಯಲ್ಲಿ ಕಡ್ಡಾಯವಾಗಿ ಸಾಸಿವೆ ಎಣ್ಣೆ ಹಾಕುವಂಥದ್ದು. ಹಾಕಿ ದೀಪವನ್ನು ಹಚ್ಚಿ 9 ದೀಪಗಳಲ್ಲಿ 9 ನವದುರ್ಗೆಯರ ಪ್ರಾರ್ಥನೆ. ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕುಷ್ಮಾಂಡೇ ಚತುರ್ವಿತತಂ, ಪಂಚಮಂ ಸ್ಕಂದ ಮಾತೇತಿ, ಷಷ್ಠಂ ಕಾತ್ಯಾಯನಿ ಚ, ಸಪ್ತಮಂ ಕಾಲರಾತ್ರೇಶ್ಚ ಮಹಾಗೌರಿತಂ, ಅಷ್ಟಮಂ ನವಮಂ ಸಿದ್ಧಿ ಧಾತ್ರೆ ಚ ನವದುರ್ಗಾ ಪ್ರಕೀತತ. ಸೊ ಈ ಮಂತ್ರವನ್ನು ಆ ದೀಪವನ್ನು ಉರಿಸಿ ಹೇಳ್ಬೇಕು. ಆ ದೀಪದಲ್ಲಿ ಒಂಚೂರು ಕಡಲೆಬೇಳೆ, ಗುರುಗೆ ಸಂಬಂಧಪಟ್ಟಂತ ಧಾನ್ಯ ಅಂತ ಹೇಳ್ತೀವಿ, ಮತ್ತೆ ತೊಗರೆಬೇಳೆ. ಯಾಕಂದ್ರೆ ವಿಶೇಷವಾಗಿ ಧಾನ್ಯಗಳಿಗೆ ಆ ಗ್ರಹಗಳ ಸಂಬಂಧಪಟ್ಟಂಥದ್ದು. ಒಂದು ಷಷ್ಠ್ಯಾಧಿಪತಿ ಗ್ರಹದ್ದು ಮತ್ತು ಇನ್ನೊಂದು ಬಾಧಕಾಧಿಪತಿ ಗ್ರಹದ ಒಂದು ಧಾನ್ಯಗಳಂತ ಹೇಳ್ತೀವಿ. ದೀಪಗಳನ್ನು ಉರಿಸುವಂಥದ್ದು. ದೀಪಗಳು ಉರಿದ್ರೆ ಪಾಪ ಉರಿದಂತೆ ಈ ರೀತಿ ಮಾಡಿಕೊಂಡ್ರೆ ಒಂದು ಬಹುಮುಖ್ಯವಾಗಿರುವಂತ ಮಿಥುನ ರಾಶಿಯವರಿಗೆ ಸಮಸ್ಯೆಗಳು ದೂರವಾಗುತ್ತೆ. ಇನ್ನು ಸಿಂಪಲ್ ಆಗಿರುವಂತ 1 ಲೈನ್ ಮಂತ್ರ. ಯಾಕಂದ್ರೆ ನಾವು ಎಲ್ಲದರಲ್ಲೂ ಒಂದ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅಂತ ಕೊಡೋದಾದ್ರೆ, ಅಂದ್ರೆ ಕೆಲವರಿಗೆ ಕಷ್ಟಗಳಾದಾಗ ಪರಿಹಾರ ಮುಖೇನ ಈ ರೀತಿ ಮಂತ್ರ ಹೇಳ್ಕೋಬಹುದು. ಓಂ ವಾರಿಯೇ ನಶಾಕ ದೋಷ ದೂರಾಯ ಹಂ ಫಟ್ ಸ್ವಾಹ ಅಂತ ಬರುತ್ತೆ. ಓಂ ವಾರಿಯೇ ನಶಾಕ ದೋಷ ದೂರಾಯ ಹಂ ಫಟ್ ಸ್ವಾಹ. ಈ ಮಂತ್ರವನ್ನು 108 ಬಾರಿ ಜಪವನ್ನು ಗುರುವಾರ ಮತ್ತೆ ಮಂಗಳವಾರ ಸಂಜೆ, ಹೇಗೆ ದೀಪದ ಒಂದು ಅನುಷ್ಠಾನ ಮಾಡ್ತಾರೆ, ಯಾರು ದೀಪ ಅನುಷ್ಠಾನ ಮಾಡ್ಕೊಳಕ್ ಆಗಲ್ಲ, ಕೈಕಾಲು ಮುಖ ತೊಳೆದು ಉತ್ತರಾಭಿಮುಖ ಮಾಡ್ಕೊಂಡು ಈ ಜಪಗಳನ್ನ ಮಾಡುವಂಥದ್ದು. ಗುರುಜಿ, ಈ ಮಂತ್ರನ ಎಷ್ಟು ಬಾರಿ ಹೇಳ್ಬೇಕಂತ ಹೇಳಿ ಗುರುಜಿ? ಈ ಮಂತ್ರ 108 ಬಾರಿ ಹೇಳುವಂಥದ್ದು. ಮತ್ತು ಇನ್ನು ಕೊನೆಯದಾಗಿ ಒಂದು ನವದುರ್ಗಾ ದೀಪ ಅನುಷ್ಠಾನ, ಅದ್ರ ಜೊತೆನಲ್ಲಿ ಈ ಮಂತ್ರ ಅನುಷ್ಠಾನ. ಅದಾಗಿಲ್ಲ ಅಂದ್ರೆ ಈ ತಂತ್ರ ಮಾಡುವಂಥದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಈ ತಂತ್ರವನ್ನು ಸಿಂಪಲ್ ಆಗಿ ಇಲ್ಲಿ ಸ್ಕ್ರೀನ್ ಅಲ್ಲಿ ನಮ್ಮ ವೀಕ್ಷಕರು ಯಾರು ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ, ಸ್ಕ್ರೀನ್ ಅಲ್ಲಿ ಈ ಒಂದು ತಂತ್ರ ಭಾಗವಾಗಿ ಏನು ಕಾಣಿಸ್ತಾ ಇದೆ ನಮ್ಮ ವೀಕ್ಷಕರಿಗೆ ನೋಡೋದಾದ್ರೆ, ಒಂದು ಕಾಗದದ ಮೇಲೆ ಕಪ್ಪು ಶಾಯಿಯಿಂದ ಇದನ್ನ ಬರೆಯುವಂಥದ್ದು. ಬರೆದ ನಂತರ ವಿಶೇಷವಾಗಿ ಅದನ್ನ ಅದೇ ಒಂದು ದೀಪದ ಅಥವಾ ಒಂದು ಯಾವುದೇ ಒಂದು ಲೈಟರ್ ಅಥವಾ ಏನೋ ತಗೊಂಡು ಅದನ್ನ ಬೆಂಕಿ ಆ ಕಾಗದವನ್ನು ಸುಟ್ಟು ಹಾಕುವಂಥದ್ದು. ಸೊ ಇದರಿಂದ ಅವರಿಗೆ ಏನು ಇರುವಂತ ಮಾಟ ಮಂತ್ರ ಇತ್ಯಾದಿ ಕೃತ್ರಿಮ ಮತ್ತು ದೃಷ್ಟಿದೋಷದ ವಿಚಾರವಾಗಿ ಮಿಥುನ ರಾಶಿಯವರಿಗೆ ವಿಶೇಷ ಪರಿಹಾರ ಸಿಗುವಂಥದ್ದು. ಗುರುಜಿ, ಅದನ್ನ ಸುಟ್ಟು ನಂತರ ಬೂದಿನ ಏನ್ ಮಾಡ್ಬೇಕು? ಅದು ಮಂತ್ರನ ಬರೆದು ಯಾವ ದಿನ ಸುಡಬೇಕು ಅಂತದೇನಾದ್ರೂ ಇದೆಯಾ? ನೋಡಿ, ಮಂತ್ರ ಬರೆಯೋದಕ್ಕೆ ನಾವು ತಿಳಿಸಿದಂಗೆ ಗುರುವಾರ ವಿಶೇಷವಾಗಿ ಮತ್ತು ಇಲ್ಲಿ ಮಂಗಳವಾರಗಳನ್ನ ಮಂತ್ರಗಳನ್ನು ಬರುವಂಥದ್ದು. ಸುಟ್ಟಿರುವಂತ ಬೂದಿಯನ್ನು ನಿಮ್ಮ ಮನೆ ಯಾವುದೇ ಒಂದು ಹೊರಗಡೆ ಗಾರ್ಡನ್ ಅಥವಾ ಒಂದು ಗಿಡದ ಹತ್ರ ಹಾಕುವಂಥದ್ದು. ಆ ಒಂದು ಬರೆದಿರುವಂತ ಒಂದು ಕಾಗದ ಅಥವಾ ಏನಿರುತ್ತೆ ಕಪ್ಪು ಶಾಯಿಯಿಂದ ಬರೆದಿರುವಂಥದ್ದು, ಅದು ಇಮಿಡಿಯೇಟ್ ಆಗಿ ಸುಡುವಂಥದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ತಂತ್ರಗಳು, ದೃಷ್ಟಿದೋಷ ಆದ್ರೆ ಯಾವ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ಏನ್ ಮಾಡ್ಕೊಳ್ಬೇಕು, ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದ್ರ ಜೊತೆಗೆ ನಮ್ಮ ಈ ಒಂದು ದಿನ ಭವಿಷ್ಯ ಮತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಂಚಾಂಗ ತಿಥಿ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರು ಯಾರೆಲ್ಲ ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ದೀರಾ, ಗುರೂಜಿಗಳು 3 ಪರಿಹಾರ ತಂತ್ರಗಳನ್ನ ಸೂಚಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಯಾವುದು ಸುಲಭ ಆಗುತ್ತೆ, ನಿಮ್ಮ ಲಭ್ಯತೆಗೆ ಯಾವುದು ತುಂಬಾ ಈಸಿ ಅನ್ಸುತ್ತೆ, ಅದನ್ನ ನೀವು ಮಾಡಿಕೊಂಡು ಒಳ್ಳೆ ಒಂದು ಶುಭದಾಯಕವಾದಂತಹ ಸುದ್ದಿ ಅಥವಾ ದೃಷ್ಟಿದೋಷ ಮತ್ತೆ ಮಾಟ ಮಂತ್ರದಿಂದ ನೀವು ಮುಕ್ತರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.